MLA ಶಾಸಕರು ಸ್ಟೇ ತಂದಿದ್ರು ಆವಾಜ್ ಹಾಕ್ಬಿಟ್ಟು ರೌಡಿಸಂ ತೋರಿಸ್ತಾ ಇದ್ದಾರೆ. ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಂದ ಏಕವಚನದಲ್ಲಿ ಬೈಗೂಡ ಆರೋಪ. ಶಾಸಕರಿಗೆ ತಿರುಗೇಟು ನೀಡಿದ ನಿವೃತ್ತ ಉಪನ್ಯಾಸಕ. ಎಸ್ ವೀಕ್ಷಕರೇ, ಸ್ವಾಭಿಮಾನ ಅನ್ನೋ ವಿಚಾರಕ್ಕೆ ಬಂದ್ರೆ ಮನುಷ್ಯ ತನ್ನನ್ನ ತಾನು ಬಿಟ್ಕೊಡೋದಿಲ್ಲ. ಎಂಥವರನ್ನಾದ್ರೂ ಎದುರಾಕೊಂಡ್ಬಿಡ್ತಾನೆ. ತಾನು ಮಾಡದ ತಪ್ಪಿಗೆ ತನ್ನ ಬಗ್ಗೆ ಯಾರಾದ್ರೂ ತಪ್ಪು ಮಾತನಾಡಿದ್ರೆ ತಿರುಗೇಟನ್ನ ಕೂಡ ಕೊಡ್ತಾನೆ. ಇಂತಹದೇ ವಿಚಾರವಾಗಿ ಜನ ಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ತಿರುಗಿ ಬಿದ್ದಿರುವ ಸುದ್ದಿಗಳು ನೀವು ಕೇಳಿರ್ತೀರಿ, ನೋಡಿರ್ತೀರಿ. ನಾವು ಇಲ್ಲಿ ಹೇಳ ಹೊರಟಿರುವ ಸುದ್ದಿಯೂ ಕೂಡ ಅಂತಹದ್ದೇ. ಇಲ್ಲೊಂದು ಜಿಲ್ಲೆಯಲ್ಲಿ ಕಟ್ಟಡ ನಿರ್ಮಾಣದ ವಿಚಾರವಾಗಿ ಶಾಸಕರೊಬ್ಬರು ಮಧ್ಯಸ್ಥಿಕೆಗೆ ಹೋಗಿರ್ತಾರೆ. ಈ ವೇಳೆ ಮಾತಿನ ಬರದಲ್ಲಿ ಶಾಸಕರು ನೀನು ಹುಚ್ಚನ ಹಾಗೆ ಆಡಬೇಡ ಎಂದು ಉಪನ್ಯಾಸಕರೊಬ್ಬರಿಗೆ ಹೇಳ್ತಾರೆ. ಇದಕ್ಕೆ ಪ್ರತಿ ಉತ್ತರವಾಗಿ ನಿವೃತ್ತ ಉಪನ್ಯಾಸಕರೊಬ್ಬರು ನಾನಲ್ಲ ಹುಚ್ಚ ನೀನು ಎಂದು ತಿರುಗೇಟನ್ನ ನೀಡಿದ್ದು ಈ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಇಂತಹ ಘಟನೆ ನಡೆದಿರೋದು ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಇಂತಹದೊಂದು ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ. ಹೌದು, ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಸಮೀಪದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪುತ್ರ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ ನಡೆಸ್ತಾ ಇರುವ ಕಟ್ಟಡ ಕಾಮಗಾರಿಯ ಜಾಗದ ವಿಚಾರವಾಗಿ ಶಾಸಕರು ಮತ್ತು ನಿವೃತ್ತ ಉಪನ್ಯಾಸಕ ಕುಟುಂಬದ ನಡುವೆ ಗಲಾಟೆ ನಡೆದಿದೆ. ಅನಿಗಾನಹಳ್ಳಿ ಸರ್ವೆ ನಂಬರ್ 37/1ರ 1.13 ಎಕರೆ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವಿದ್ರೂ ಶಾಸಕರು ಮತ್ತು ಪುತ್ರ ಇಬ್ಬರು ಸೇರಿ ಕಾಮಗಾರಿಯನ್ನ ನಡೆಸಿದ್ದಾರೆ ಎಂದು ಮೃತ ಪಾರ್ವತಮ್ಮ ಪುತ್ರ ಎಎನ್ಎಸ್ ಗೌಡ ಹಾಗೂ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ರು. ಇಲ್ಲಿ MLA ಶಾಸಕರು ಸ್ಟೇ ತಂದಿದ್ರು ಬಂದ್ಬಿಟ್ಟು ಇಲ್ಲಿ ನಮ್ದು ಅಂತ ಹೇಳ್ಬಿಟ್ಟು ಅವರು ನಮ್ಮ ಮೇಲೆ ಆವಾಜ್ ಹಾಕ್ಬಿಟ್ಟು ರೌಡಿಸಂ ತೋರಿಸ್ತಾ ಇದ್ದಾರೆ. ಇಲ್ಲಿ ಬಂದು ವಲ್ಗರ್ ವರ್ಡ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ನಾವು ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗ್ಯುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳಿಸಿದ್ದಾರೆ. ಅವರು ನಾವೆಲ್ಲ ಲಿಟ್ರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ. ಅದು ದೊಡ್ಡವ್ರ ಅಂತವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್. ನಮ್ಗೆ ಇದೆಲ್ಲ ಸರಿ ಇಲ್ಲ. ಸ್ಟೇ ತಂದಿದ್ದಾರೆ, ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ಕು ಅಷ್ಟೇ ನಮ್ದು. ಅವ್ರಿಗೆ ಬಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಇಷ್ಟಕ್ಕೆಲ್ಲ ಅವ್ರು ವಾಪಸ್ ನಮಗೆ ಬೈದು ಕಳಿಸ್ತಾ ಇದ್ದಾರೆ ಹೊರತು ಇಲ್ಲಿ ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ನಾವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದಾರೆ. ವರ್ಕ್ ಸ್ಟಾಪ್ ಮಾಡ್ಬೇಕು ಅಷ್ಟೇ. ಕೆಟ್ಟ ಬ್ಯಾಡ್ ವರ್ಡ್ಸ್ ಎಲ್ಲ ನಮ್ಗೆ ಬೇಕಾಗಿಲ್ಲ. ಏನೋ ಅಂತ ಕೆಲಸ ಮಾಡಂಗಿಲ್ಲ, ಇಲ್ಲಿ ಸ್ಥಗಿತ ಮಾಡಬೇಕು ಅಂತ ಹೇಳಿದ್ದಾರೆ. ಇದಾದ್ಮೇಲೂ ಸಹ ಅವ್ರು ಒಳಗೆ ಬಂದು ಕೆಲಸ ಮಾಡ್ಕೊಂಡು ಮೊನ್ನೆ ಒಂದು ವಾರಕ್ಕೆ ಮುಂಚೆ ಅಲ್ಲಿ ಮಣ್ಣು ಹೊಡೆದವರಲ್ಲಿ ಅವತ್ತು ಬಂದು ಟೆಸ್ಟ್ ಮಾಡಿದ್ದೀವಿ, ಕೇಳಿದ್ದೀವಿ. ಈಗ ಅವತ್ತು ಬಂದ್ಬಿಟ್ಟು ಅವರು ಆಯ್ತು ಒಂದು ಸ್ಟಾಪ್ ಮಾಡಿ ಸಮ್ ಡೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಡೇ ಬಂದು ಮತ್ತೆ ಜಲ್ಲಿ ಕಲ್ ಹಾಕಿದ್ರೆ ಕೆಲಸ ಮಾಡ್ತಾ ಇದ್ರೆ ಕೋರ್ಟ್ ಉಲ್ಲಂಘನೆ ಮಾಡಿ ಕೆಲಸ ಮಾಡ್ತಾ ಇದ್ರೆ ಕಾನೂನು ಬದ್ಧ ಕೆಲಸ ಮಾಡಿ ಏನು ಹೇಳ್ಬೇಕಿದೆ ಕೇಳಿ. ಅಧಿಕಾರಿಯಿಂದ ಏನು ಬೇಕಾ ಮಾತಾಡ್ಬೋದು, ಅವ್ರು ಏನು ಬೇಕಾ ಕೆಲಸ ಮಾಡ್ಬೋದು. ಅವರು ಯಾವತ್ತೋ ಒಂದು ದಿವಸ ಬಂದು ನಮ್ಮ ಮತ್ತೆ ಮಾತಾಡಿದಾರೆ, ಬಂದು ಅಟ್ಲೀಸ್ಟ್ ಬಂದಿಲ್ಲ ನಮ್ಮ ಹತ್ರ ಬಂದು ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಹೆಂಗೆ ಕೆಲಸ ಮಾಡ್ತಾರೆ ಇಲ್ಲಿ ಅಂತ. ಅದಕ್ಕೆ ನಮ್ಮೆಲ್ಲ ಕುಟುಂಬಸ್ಥರು ಬಂದಿದ್ದೀವಿ. ಎಲ್ಲರೇ ನಮ್ಮ ಫ್ಯಾಮಿಲಿ ಸೇರಿರೋರೆ ಎಲ್ಲ ಬಂದು ನಿಂತಿದ್ದೀವಿ. ಇನ್ನು ಈ ವೇಳೆ ಶಾಸಕ ನಾರಾಯಣಸ್ವಾಮಿ ಹಾಗೂ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆದಿದೆ. ಈ ಸಮಯದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಮಾತಿನ ಬರದಲ್ಲಿ ನೀನು ಹುಚ್ಚನ ಹಾಗೆ ಮಾತಾಡಬೇಡ ಎಂದಿದ್ದಾರೆ. ಇದಕ್ಕೆ ಕೋಪಗೊಂಡ ನಿವೃತ್ತ ಉಪನ್ಯಾಸಕ ನಾನಲ್ಲ ಹುಚ್ಚ ನೀನು ಎಂದಿದ್ದಾರೆ. ಇನ್ನು ಉಪನ್ಯಾಸಕ ಎಎನ್ಎಸ್ ಗೌಡ ಹೇಳುವಂತೆ ಅತಿಕ್ರಮಣ ಮಾಡಿದ್ದರ ಜೊತೆಗೆ ಉಪನ್ಯಾಸಕ ಕುಟುಂಬದವರಿಗೆ ಬೈದಿದ್ದಾರಂತೆ. ಈ ವೇಳೆ ಎರಡು ಕುಟುಂಬದ ನಡುವೆ ವಾಗ್ವಾದ ನಡೆದಿದ್ದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರ ವಿರುದ್ಧ ತಿರುಗಿ ಬಿದ್ದಿರುವ ವಿಚಾರ ವೈರಲ್ ಆಗ್ತಾ ಇದೆ. ಶಾಸಕರು ಗೂಂಡಾ ವರ್ತನೆ ತೋರಿದ್ದಾರೆ ಎಂದು ಉಪನ್ಯಾಸಕ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇದರಲ್ಲಿ ರೋಡ್ ಪಕ್ಕದಲ್ಲಿರೋದು 37/1 ಇದನ್ನು ಶಾಸಕರ ಬೆಂಬಲದಿಂದ ವೆಂಕಟೇಶಪ್ಪ ಅನ್ನೋರ ಕೈನಲ್ಲಿ
ಮ್ಯುಟೇಷನ್ ಮಾಡಿಸ್ಬಿಟ್ಟು MLA ಅವರ ಬೆಂಬಲದಿಂದ ಮ್ಯುಟೇಷನ್ ಮಾಡಿಸಿ ಅದನ್ನು ಫಸ್ಟು VD ಚಂದ್ರು ಅನ್ನೋ KR ಪುರಂನವ್ರಿಗೆ ಮಾಡಿಸಿ ಬೇಕಂತೆ ಅಲ್ಟಿಮೇಟ್ಲಿ ಇವ್ರು ತಗೊಳ್ಳೋ ಉದ್ದೇಶ ಅದು. ಕೊನೆಗೆ ಈ ಒಂದು ಪೀಸು ಎಷ್ಟು ಗುಂಟೆನಪ್ಪ, ಆ ಗುಂಟೆನ 9 ಅಂತ ಸರ್ವೆ ನಂಬರ್ ಬೇರೆ ಮಾಡಿಸಿ 37/1 9 ಅಂತ ಮಾಡಿಬಿಟ್ಟು ಅದನ್ನು ಸಪ್ರೇಟಾಗಿ VD ಚಂದ್ರು ಅನ್ನೋರ ಹತ್ರ ಇವರು ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆ ನಂಬರ್ ಹಾಕ್ಕೊಂಡು ಪಾಣಿ ಬರ್ಸ್ಕೊಂಡಿದ್ದಾರೆ. ನಾವೇನು ಅಬ್ಜೆಕ್ಷನ್ಸ್ ಆಗ್ತಾನೇ ಇದೆ. AC ಕೋರ್ಟಿಂದ ಆಗಿದೆ, ಸಿವಿಲ್ ಕೋರ್ಟಿಂದ ಆಗಿದೆ. ಇದು ಆದಾಗ್ಯೂ ಕೂಡ ಸರ್ವೆ ನಂಬರ್ ಹಾಕಿದ್ದು 37/9 ಅಂತ ಹಾಕಿದ್ದು, ಇದು ಮಾಡಿದ್ದು, ಕಾಂಪೌಂಡ್ ಹಾಕಿದ್ದು, ಬೋರ್ಡ್ ಹಾಕಿದ್ದು, SNCT ಅಂತ ಬೋರ್ಡನ್ನು ಹಾಕಿದ್ರು, ಇವಾಗ ತೆಗೆದುಹಾಕಿದ್ದಾರೆ. ಆಮೇಲೆ ನಿನ್ನೆ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹಾಕಿದ್ರು, ಅದನ್ನು ಇವತ್ತು ತೆಗೆದುಹಾಕಿದ್ದಾರೆ. ಮೊನ್ನೆ ಬಂದು ಗಲಾಟೆ ಮಾಡಿದ್ದಕ್ಕೆ ಬಂದು ಇಲ್ಲಿ ಬಂದಿದ್ದಕ್ಕೆ ನಾನು ಕೇಳಿದ್ದಕ್ಕೆ ಬಂದರು. ಈ ಮೊನ್ನೆ ಬಂದಾಗ ಇದು 2ನೇ ಸತಿ ಆಗ್ತಾರೋ ಪ್ರೆಸ್ ಮೀಟು. ಮೊನ್ನೆ ಬಂದಾಗ ಏನು ಹೇಳಿದ್ರು, ಬಂದರು ಏನು ಮಾಡ್ತಾ ಇದ್ದೀರಾ ಎಲ್ಲರೂ ಯಾಕೆ ಬಂದಿದ್ದೀರಾ ಪ್ರೆಸ್ ಮೀಟು ಅಂತ ಕೇಳಿದ್ರು. ಅದಕ್ಕೆ ಹೌದು ಇವ್ರು ಕೋರ್ಟಿಗೆ ಬಂದೇ ಇಲ್ಲ, 1 ವರ್ಷದಿಂದ ಕೋರ್ಟಿಗೆ ಬಂದಿಲ್ಲ, ಡೆವಲಪರ್ಸ್ ಕರೀತಾ ಇದ್ದಾರೆ ಕೋರ್ಟಿಂದ, ಅವ್ರು ಯಾರೂ ಬಂದಿಲ್ಲ ಅಂತ ಹೇಳಿದೆ. ನಾವು ಯಾಕೆ ಬರಬೇಕು ಅಂದ್ಕೊಂಡು ನಡ್ಕೊಂಡು ಬಂದ್ಬಿಟ್ರು ಜಬರ್ದಸ್ತ್ ಮಾಡಿಕೊಂಡು MLA ಅವರು ಇಲ್ಲಿಗೆ. ಇದರಿಂದ ಕೋರ್ಟ್ ಉಲ್ಲಂಘನೆ, ಕೋರ್ಟಲ್ಲಿ ಸ್ಟೇ ಇದೆ ಅಂತ ಹೇಳ್ತಾ ಇದ್ದೀನಿ. ಕೋರ್ಟಲ್ಲಿ ಉಲ್ಲಂಘನೆ ಫೈನಲ್ ಸ್ಟೇಜಿಗೆ ಬಂದಿದ್ದು ತಿರುಗಿ ರೀಓಪನ್ ಮಾಡಿಸಿದ್ದಾರೆ ಇವರು. ಬೇಗ ಏನು ಕೆಲಸ ಮಾಡಬಾರ್ದು ಅಂದ್ಬಿಟ್ಟು ಕೋರ್ಟ್ ಆರ್ಡರ್ ಇದೆ. ಅದನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ನಲ್ಲೂ ಹೇಳಿದ್ದೀನಿ. ಆದಾಗ್ಯೂ ಕೂಡ ಕೋರ್ಟ್ ಅಂದರೆ ಅವರು ಉಲ್ಲಂಘನೆ ಮಾಡ್ತಾ ಅದೇನು ಕೇಳೇ ಇಲ್ಲ ಅವ್ರಿಗೆ. ಪೊಲೀಸ್ನವರು ಹೋಗಿ ಈ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸಿಗೆ ಕೊಟ್ಟಿದ್ದೀವಿ. ಅವರೆಲ್ಲ ಸುಮ್ಮನೆ ಇಟ್ಕೊಂಡು 2 ಗಂಟೆ ಕಾಯಿಸಿದ್ರು ಈ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ. ಇವಾಗ ಹೇಳಿದ್ದು ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ, ವೆಂಕಟೇಶಪ್ಪ ಮೋಸ ಮಾಡಿದ್ದಾನೆ ಪಾರ್ವತಮ್ಮನಿಗೆ ಅಂತ ಹೇಳ್ತಾರೆ. ಇವ್ರು ಮಾಡಿಸಿರೋದು ಇವರು ಅಂತ ಗೊತ್ತಿಲ್ಲ. MLA ಮಾಡಿಸಿದ್ದಾರೆ ಮೋಸ ಅವ್ರಿಗೆ. ಅವ್ರು ಅನಕ್ಷರಸ್ಥರು ಪಾಪ, ಏನು ಓದಿಲ್ಲ ಬರಿಲ್ಲ. ಇಲ್ಲಿ ಸೈನ್ ಹಾಕೋ ಏನೋ ದುಡ್ಡು ಬರುತ್ತೋ ಕಾಸು ಬರುತ್ತೋ ಅಂದಾಗ ಅವ್ರು ಸೈನ್ ಮಾಡಿದ್ದಾರೆ. ಗೌರ್ಮೆಂಟಿಂದ ದುಡ್ಡುಗಳು ಬರ್ತಾ ಇದ್ದಾವಲ್ಲ ಸ್ಕೀಮ್ಗಳಲ್ಲಿ, ಸೈನ್ ಮಾಡಿ ಇಲ್ಲಿ ದುಡ್ಡು ಬರುತ್ತೆ ನಿನಗೆ ಅಂದ ತಕ್ಷಣ ಅವ್ರು ದುಡ್ಡು ಅಂದರೆ ಬಡವರು ಗೊತ್ತಲ್ಲ, ಬಡವರು ಅವ್ರು ಸೈನ್ ಮಾಡಿಬಿಡ್ತಾರೆ. ಅದನ್ನ ದುಡ್ಡು ಬರುತ್ತೆ ಅಂದ್ಬಿಟ್ಟು MLA ಹೇಳಿದ್ಮೇಲೆ ಇನ್ನೇನು ಆಗ್ಬಿಟ್ರು. ನೀವು ಸೈನ್ ಮಾಡದೇ ಇದ್ರೆ ಇದೆಲ್ಲ ಪಾರ್ವತಮ್ಮನಿಗೆ ಆಗೋಗುತ್ತಪ್ಪ ಅಂತ ಹೇಳಿದ್ರು. ಅಂತ ಹೇಳ್ಬಿಟ್ಟು ಏನೇನೋ ಎದುರಿಸಿದ್ರು. ಇಲ್ಲಿ ಬಂದು ಮರ ಹೊಡಿತಾ ಇದ್ರು, ಹುಣಸೆ ಮರ 15 ಗುಂಟೆ. ಈ ವೆಂಕಟೇಶಪ್ಪ 37/6 37/1 ಇದು ವೆಂಕಟೇಶಪ್ಪಂದು ಏನೂ ಇಲ್ಲ. ಅವ್ರ ಅಮಾಯಕರು MLAನೇ ಹೇಳಿ ಎದುರಿಸಿ ಬೆದರಿಸಿ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ. ಇಲ್ಲಿ MLA ಶಾಸಕರು ಸ್ಟೇ ತಂದಿದ್ರು ಆವಾಜ್ ಆಗ್ಬಿಟ್ಟು ರೌಡಿಸಂ ತೋರಿಸ್ತಾ ಇದ್ದಾರೆ, ಕೆಟ್ಟ ವರ್ಡ್ಗಳೆಲ್ಲ ಮಾತಾಡಿ ಕಳ್ಸಿದ್ದಾರೆ.